ನಮಸ್ಕಾರ ವೀಕ್ಷಕರೇ, ಮೇಷರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಎಚ್ಚರಿಕೆಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಎಚ್ಚರಿಕೆಗಳು ಅಂತ ತಕ್ಷಣ ನೀವು ಬೈಕೊಳ್ಳೋದು ಬೇಡ. ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ನೀವು ಎಚ್ಚರಿಕೆಗಳು ಅಂತ ತಕ್ಷಣ ಬೈಕೊಳ್ಳೋದು ಬೇಡ. ನೀವು ಶುಭ ವಿಚಾರ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ನಮ್ಮ ಚಾನಲ್ ಹೋದರೆ ಮೇಷರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯದ ಶುಭ ವಿಚಾರ ವಿಡಿಯೋ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ನವೆಂಬರ್ ತಿಂಗಳಲ್ಲಿ ಅಂತ ಗೊತ್ತಾಗಬೇಕು. ಸೊ ಆಗಲೇ ಅಕ್ಟೋಬರ್ ಮುಗಿತಾ ಬಂದಿದೆ. ಬೇಗ ಎಲ್ಲರಿಗೂ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ಬೇಗ ವಿಡಿಯೋ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಕ್ಕಳೊಂದಿಗೆ ಮನಸ್ತಾಪ. ಎಸ್, ಏನಾಗುತ್ತೆ ಅಂತಂದ್ರೆ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ನೀವು ತುಂಬಾ ಜಗಳ ಮಾಡ್ತೀರಾ, ಮನಸ್ತಾಪ ಮಾಡ್ತೀರಾ ಅನ್ನೋಂಥದ್ದು ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಬೇಕಾದ್ರೆ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನೀವು ಮೇಷರಾಶಿಯ ಹಿರಿಯ ನಾಗರಿಕರಾಗಿದ್ದರೆ ನಿಮ್ಮ ಮದುವೆ ಆಗಿರೋ ನಿಮ್ಮ ಮಕ್ಕಳು ಬೇಕಾದ್ರೂ ಆಗಿರ್ಬೋದು, ಗೊತ್ತಿಲ್ಲ. ಒಟ್ಟು ಮಕ್ಕಳೊಂದಿಗೆ ಮನಸ್ತಾಪ, ಮಕ್ಕಳೊಂದಿಗೆ ಈಗ ದೊಡ್ಡವರಾದ ಮಕ್ಕಳೊಂದಿಗೆ ದೂರ ಆಗುವಂತಹ ಮಕ್ಕಳಿಂದ ದೂರ ಆಗುವಂತಹ ಒಂದು ಸಂದರ್ಭಗಳು ನನಗೊಂದು 15 ದಿವಸ ಅಂತೂ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮೇಷರಾಶಿಯವರಿಗೆ. ದಯವಿಟ್ಟು ನಿಮ್ಮ ಮಕ್ಕಳು ಚಿಕ್ಕವರಿದ್ರು ಕೂಡ ನೀವೇನಾದ್ರು ಮೇಷರಾಶಿಯವರಾಗಿದ್ದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೊಡೆಯೋದು, ಬಡಿಯೋದು ಇತ್ಯಾದಿಗಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಸುಮ್ಮನೆ ಏನೋ ಒಂದು ಚಿಕ್ಕದ್ರಲ್ಲಿ ಹೋಗೋದಕ್ಕೆ ದೊಡ್ಡ ಸಮಸ್ಯೆ ಮಾಡ್ಕೊಳ್ಳೋ ಹಂಗೆ ಕಂಡು ಬರ್ತಾ ಇದೆ. ಮಕ್ಕಳು ದೊಡ್ಡವರಾಗಿರಲಿ ಚಿಕ್ಕವರಾಗಲಿ, ದೊಡ್ಡವರಾದರೆ ಜಗಳ ಮನಸ್ತಾಪಗಳು ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ಮಕ್ಕಳಾಗಿದ್ದರೆ ಮತ್ತೆ ಹೊಡೆಯೋಕೆ ಬಡಿಯೋಕ್ಕೆಲ್ಲ ಹೋಗಬೇಡಿ. ಏನೇ ಇದ್ರೂ ಕೂತ್ಕೊಂಡು ಬುದ್ಧಿವಾದ ಹೇಳಿ. ಇಲ್ಲ ಅಂದ್ರೆ ನವೆಂಬರ್ 15 ತನಕ ಆದಷ್ಟು ಅದನ್ನ ಮುಂದಾಕಿ ತಳ್ಕೊಳ್ಳೋಕೆ ನೋಡಿ. ಇಲ್ಲಾಂದ್ರೆ ನವೆಂಬರ್ 5ನೇ ತಾರೀಕು ಒಂದು ವಿಶೇಷವಾದಂತಹ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ನೀಚ ಸ್ಥಿತಿಯಲ್ಲಿ ರವಿ ದೋಷ ನಿವಾರಣಕ್ಕೆ ರವಿ ಇತ್ಯಾದಿ ಶಾಂತಿಗಳು ಮಾಡ್ತಾ ಇದ್ದೇವೆ. ಅದಕ್ಕೂ ಬೇಕಾದ್ರೆ ಸಂಕಲ್ಪ ಸಭೆ ಕೊಡ್ಬೋದು. ಅದಾದರೆ ವಿಡಿಯೋ ಎಂಡರ್ ಅದ್ರ ಬಗ್ಗೆ ತಿಳಿಸ್ತೇನೆ. ಸಿಂಪಲ್ ಪರಿಹಾರ ಬೇಕು ಅಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ, ಖಂಡಿತ ಒಳ್ಳೆಯದಾಗತ್ತೆ. ಎರಡನೇ ಎಚ್ಚರಿಕೆ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈ ತಿಂಗಳು ನೀವು ಮೇಷರಾಶಿಯ ದಂಪತಿಗಳು ಅಂದ್ರೆ ನೀವು ಮೇಷರಾಶಿಯ ಗಂಡ ಆಗಿರ್ಬೋದು ಅಥವಾ ಮೇಷರಾಶಿಯ ಹೆಂಡತಿ ಆಗಿರ್ಬೋದು, ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗಬೇಕು. ಯಾಕೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ದಾಂಪತ್ಯ ಸುಖ ಅಷ್ಟಿಲ್ಲ ಅಂತ. ಸೊ ದಾಂಪತ್ಯ ಸುಖ ಇಲ್ಲದೆ ಹೋದಾಗ ದಂಪತಿಗಳ ನಡುವೆ ಏನಾಗುತ್ತೆ, ಒಂದು ಮನಸ್ತಾಪ, ಒಂದು ಬೇರೆ ಜಗಳ ಏನೋ ಸಿಟ್ಟೆ ಬಂದ್ಬಿಡುತ್ತೆ ಬೇಗ ನಿಮಗೆ. ಸೊ ಅದರಿಂದಾಗಿ ಅದೆಲ್ಲ ಪಕ್ಕದಲ್ಲಿ ಇಟ್ಟಬೇಕು. ದಾಂಪತ್ಯ ಸುಖ ಇಲ್ಲದ ಕಾರಣ ನೀವೇ ಒಂದು ಸ್ವಲ್ಪ ಅನ್ಯೋನ್ಯವಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಏನೇ ಸಿಟ್ಟು ಬಂದರೂ ಸಮಾಧಾನ ಮಾಡಬೇಕು. ಕುಳಿತುಕೊಂಡು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಬೇಕು. ಅನುಮಾನಕ್ಕಿನ್ನೂ ಕೂತ್ಕೊಂಡು ಓಪನ್ನಾಗಿ ಮಾತಾಡ್ಬಿಟ್ರೆ ಸಮಸ್ಯೆಗಳು ಅರ್ಧ ಸಾಲ್ವ್ ಆದಂಗೆ. ಕೆಲವಿಷ್ಟು ನಿಮ್ಮ ಬಾಳ ಸಂಗಾತಿಯ ನಡವಳಿಕೆಗಳು ನಿಮಗೆ ಇಷ್ಟ ಆಗದೇ ಇರಬಹುದು. ಹಾಗಂತ ಅದನ್ನು ನೀವು ಜಗಳ ಸಿಟ್ಟರ ಮೂಲಕ ಅಲ್ದೇನೆ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡಿಕೊಂಡ್ರೆ ಸ್ವಲ್ಪ ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಕುಜ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬಹುದು, ಆದರೆ ಹೆಂಗಸರಿಗಲ್ಲ, ಮೇಷರಾಶಿಯ ಹೆಂಗಸರಿಗಲ್ಲ, ಗಂಡಸರಿಗಲ್ಲ ಅವಕಾಶ ಮಾಡಿಕೊಡ್ಬಹುದು. ವಿವಾಹ ಅಂದರೆ ದಾಂಪತ್ಯದ ವಿಚಾರದಲ್ಲಿ ಏನೇ ಇರಲಿ, ನಾವು ವಿಶೇಷವಾಗಿ ಕುಜನ ಒಂದು ಸಂಬಂಧಿತವಾಗಿ ಒಂದು ವಿಶೇಷ ಸಹಸ್ರ ಕುಜ ಶಾಂತಿ ಎಲ್ಲ ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದ ಎಲ್ಲ ಅದು ವಿಡಿಯೋ ಎಂಡಲ್ಲಿ ಕೊಡುತ್ತೇನೆ. ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ದುರ್ಗಾ ಅಷ್ಟೋತ್ರ, ಈ ದಾಂಪತ್ಯ ಸುಖ ಇತ್ಯಾದಿಗಳ ಕೊರತೆ ಇದೆ, ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮೇಷರಾಶಿಯವರು, ನೀವು ಹೇಳ್ದಂಗೆ ಆಗ್ತಾ ಇದೆ ನನಗೆ ನವೆಂಬರ್ ತಿಂಗಳಲ್ಲಿ ಅಥವಾ ಅಕ್ಟೋಬರ್ಲೇ ಶುರುವಾಗ್ಬಿಟ್ಟಿದೆ ಅಂದರೆ ನೀವು ಲಲಿತಾ ಸಹಸ್ರನಾಮವನ್ನು ಡೈಲಿ ಕೇಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ದುರ್ಗಾ ಅಷ್ಟೋತ್ರ ಡೈಲಿ ಓದಲಿಕ್ಕೆ ಪ್ರಯತ್ನ ಮಾಡಿ. ಅದು ಸಿಂಪಲ್ ಪರಿಹಾರಗಳು. ಬಿಳಿ ವಸ್ತ್ರದಲ್ಲಿ ಅವರೇ ದಾನ ಮಾಡಿದ್ರು ಕೂಡ ಆಗುತ್ತೆ. ಇಲ್ಲ ನಾವು ವಿಡಿಯೋ ಎಂಡಲ್ಲಿ ಒಂದು ವಿಶೇಷ ಪರಿಹಾರಗಳನ್ನು ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ಮೂರನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆರೋಗ್ಯ. ಎಸ್, ಮೇಷರಾಶಿಯವರ ಆರೋಗ್ಯದ ವಿಚಾರವಾಗಿ ಒಂದು ಸ್ವಲ್ಪ ವಿಶೇಷವಾದಂತಹ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಔಷಧೋಪಚಾರಗಳ ವಿಚಾರದಲ್ಲಿ ಸ್ವಲ್ಪ ಮಿಸ್ಗೈಡ್ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದರೆ ಯಾರೋ ಏನೋ ಹೇಳಿದ್ರು, ಅದೇನೋ ಔಷಧಿ ಟ್ರೈ ಮಾಡೋಕ್ಕೆ ಹೋದ್ರಿ ಮತ್ತೊಂದೇನೋ ಆಯಿತು ಅಂತಲೋ, ಅಥವಾ ಡಾಕ್ಟ್ರ್ ಯಾವುದೋ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಅದನ್ನು ನೀನು ತಗೊಳ್ಳೋ ವಿಚಾರದಲ್ಲಿ ತಪ್ಪಾಯಿತು ಅಂತಲೋ, ಎಲ್ಲೋ ಒಂದು ಮಿಸ್ಗೈಡು, ಮಿಸ್ಇನ್ಫಾರ್ಮೇಷನ್ನು, ತಪ್ಪು ತಿಳುವಳಿಕೆ ಔಷಧೋಪಚಾರಗಳ ವಿಚಾರದಲ್ಲಿ ನೀವು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಾನು ನಿಮಗೆ ಹೇಳುವಂಥದ್ದು ಸೆಕೆಂಡ್ ಒಪಿನಿಯನ್. ನೀವು ಮೇಷರಾಶಿಯವರಾಗಿದ್ದು ಏನೇ ಆರೋಗ್ಯ ಬಾಧೆ ಆದ್ರೂ ಕನಿಷ್ಠ ಪಕ್ಷ 2 ಜನ ಡಾಕ್ಟರ್ ಹತ್ರ, ಕನಿಷ್ಠ ನಾನು ಮಾತಾಡ್ತಿರೋದು, ಕನಿಷ್ಠ 2 ಡಾಕ್ಟರ್ ಹತ್ರ ಇನ್ನೊಂದ್ಸಲ ಸೆಕೆಂಡ್ ಆಪ್ಷನ್ ಕೇಳಿ, ಸೆಕೆಂಡ್ ಅಭಿಪ್ರಾಯ ಕೇಳಿ, ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಸೊ ಅವಾಗ ಈ ಮಿಸ್ಇನ್ಫಾರ್ಮೇಷನ್ ಆಗಿರ್ಬೋದು, ಮಿಸ್ಗೈಡ್ ಆಗಿರ್ಬೋದು, ಅವೆಲ್ಲ ಆಗುವ ಸಾಧ್ಯತೆಗಳು ತೀರಾ ಕಮ್ಮಿ
ಸಾಧ್ಯತೆಗಳಿದ್ದಾವೆ. ಬಟ್ ಇದೇ ಪರಿಹಾರ ಇರತಕ್ಕಂಥದ್ದು ಒಳ್ಳೆಯದಾಗಲಿ. 4ನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನಿಮಗೆ ಬಹಳ ಬಹಳ ಹತ್ತಿರದವರಿಂದಲೇ ಈ ಮಾಸಾಂತದಲ್ಲಿ ಕೊನೆಯ ವಾರ ಅಂತಾರಲ್ಲ, ನವೆಂಬರ್ ತಿಂಗಳ 4ನೇ ವಾರ ಕೊನೆಯ ವಾರದಲ್ಲಿ ಸ್ವಲ್ಪ ನಿಮಗೆ ಭಾಳ ಕ್ಲೋಸ್ ಇರೋ ಜನರ ಹತ್ರ ಅವರಿಂದಲೇ ಮೋಸ ಹೋಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಮೇಷರಾಶಿಯವರು ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಬಹಳ ಹತ್ತಿರದವರಿಂದಲೇ ಮೋಸ ಹೋಗ್ತಾರೆ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ನನ್ನ ಪ್ರಕಾರ ವಿಷ್ಣು ಸಹಸ್ರನಾಮ ಡೈಲಿ ಪಠನೆ ಮಾಡ್ಕೊಳ್ತಾ ಇದ್ದರೆ ನಿಮ್ಗೆ ಆ ಮೋಸ ಹೋಗುವ ಟೈಮಲ್ಲಿ ಎಲ್ಲೋ ಒಂದು 6 ಸೆನ್ಸ್ ಹೊಳಿಬೋದು, ಇಲ್ಲ ನಂಗೆ ಮೋಸ ಆಗ್ತಾ ಇದೆ ಅಂತ, ಅದು ಎಚ್ಚೆತ್ಕೊಂಡು ಬಿಡ್ಬೋದು ನೀವು. ಇಲ್ಲ ವಿಶೇಷವಾಗಿ ಬುಧನ ಆರಾಧನೆ ಅವಶ್ಯಕತೆ ಇದೆ. ನಾವು ಬುಧವಾರದ ದಿವಸವೇ ಲಕ್ಷ್ಮೀನಾರಾಯಣತೆಯ ವಿಶೇಷ ಆರಾಧನೆಗಳೆಲ್ಲ ಮಾಡ್ತಾ ಇದ್ದೇವೆ. ಅದು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಈಗ ಸಿಂಪಲ್ ಪರಿಹಾರ ಅಂದರೆ ವಿಷ್ಣು ಸಹಸ್ರನಾಮ, ಅದರ ಮುಂದೆ ಯಾವುದೂ ಇಲ್ಲ. ನಿಮಗೆ ಡೈಲಿ ವಿಷ್ಣು ಸಹಸ್ರನಾಮ ಓದ್ಕೊಳ್ತಾರೆ, ನಿಮಗೆ ಇನ್ನೇನೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ಬಟ್ ವಿಶೇಷವಾದ ಪವರ್ ಬೇಕು, ವಿಶೇಷವಾದ ಪರಿಹಾರ ಬೇಕು ಅಂದರೆ ವಿಡಿಯೋ ಎಂಡ್ ತನಕ ನೋಡಬೇಕಾಗತ್ತೆ. 5ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹೊಸದಾಗಿ ಏನೂ ಮಾಡೋಕ್ಕೆ ಹೋಗಬೇಡಿ ಅಂತ. ಫಸ್ಟ್ ನೇನೋ ಸಡನ್ನಾಗಿ ಹೊಸದಾಗಿ ಇದೊಂದು ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ದೀನಿ ರೀ, ಹೊಸದಾಗಿ ಇದೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ಕೊಂಡಿದ್ದೀನಿ ರೀ, ಹೊಸದಾಗಿ ಇದನ್ನು ಒಂದು ಹೊಸದೊಂದು ಶುರು ಮಾಡೋಣ ಅನ್ಕೊಂಡಿದ್ದೀನಿ ರೀ. ನವೆಂಬರ್ ತಿಂಗಳಲ್ಲಿ ಹೊಸದಾಗಿ ಏನೋ ಶುರು ಮಾಡೋಕ್ಕೆ ಹೋಗಬೇಡಿ. ನೀವು ಆಮೇಲೆ ನವೆಂಬರ್ ತಿಂಗಳು ಕಾರ್ತಿಕ್ ಮಾಸ ರಾಜಯೋಗ ಅದ್ಭುತ ಆಟ್ ಪೂಟ್ ಅಂದ್ಕೊಂಡು ನೀವು ಹೊಸ ಶುರು ಮಾಡ್ಲಿಕ್ಕೆ ಹೋದರೆ, ಹೊಸದಾಗಿ ನಾನು ಮಾತಾಡ್ತಿದ್ರು ಅಂಡರ್ಲೈನ್ ಮಾಡ್ಕೊಳ್ಳಿ, ಹೊಸದಾಗಿ ಏನೂ ಶುರು ಮಾಡೋಕ್ಕೆ ಹೋಗಬೇಡಿ ಮೇಷರಾಶಿಯವರು. ಇನ್ನು ಅಂಥದ್ದಿದ್ದರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅಲ್ಲೇನಾದ್ರು ಇದು ಓಕೆ ಅಂದರೆ ಓಕೆ, ಇಲ್ಲ ಅಂತಂದರೆ ನನ್ನ ಪ್ರಕಾರ ಅಂತೂ ಸಾಮೂಹಿಕವಾಗಿ ಅಂದರೆ ನಾರ್ಮಲಾಗಿ ಹೇಳ್ಬೇಕಾದ್ರೆ ಮೇಷರಾಶಿಯವರು ನವೆಂಬರ್ ತಿಂಗಳು ಹೊಸದಾಗಿ ಏನೂ ಶುರು ಮಾಡೋಕ್ಕೆ ಹೋಗಬಾರ್ದು. ಇದಕ್ಕೆ ಮತ್ತೆ ಸಿಂಪಲ್ ಪರಿಹಾರ ಅಂತ ಏನೂ ಬೇಕಾಗಲ್ಲ. ಇಡೀ ನವೆಂಬರ್ ತಿಂಗಳಲ್ಲಿ ಅಥವಾ ಅದಕ್ಕೆ ನಂತರವೂ ಸಹ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷ ನಾವು ಮಾಡ್ತಾ ಇರೋ ಪರಿಹಾರ ಏನು ಗೊತ್ತಾ ವೀಕ್ಷಕರೇ? ನವೆಂಬರ್ 5ನೇ ತಾರೀಕು ಕಾರ್ತೀಕ ಹುಣ್ಣಿಮೆ, ಕಾರ್ತೀಕ ಪೂರ್ಣಿಮಾ ಅಂತ ಹೇಳ್ತಾರೆ. ಅದ್ಭುತವಾದಂತಹ ದಿವಸ, ಬುಧವಾರದ ದಿವಸ ಬಂದಿದೆ ಕಾರ್ತೀಕ ಪೂರ್ಣಿಮೆ. ಏನೋ ಒಂಥರ ಪರ್ವಕಾಲ, ಅದು ಈ ಗ್ರಹಣ ಅಥವಾ ತುಂಬ ಪವರ್ಫುಲ್ ದಿನಗಳಿರ್ತಾವಲ್ಲ, ಆ ಥರ ಕಾರ್ತೀಕ ಹುಣ್ಣಿಮೆ ಭಾಳ ಪವರ್ಫುಲ್ ದಿವಸ, ರಾಜಯೋಗದ ದಿವಸ, ಅದು ಬಹಳ ಪವರ್ಫುಲ್ ಆದ ದಿವಸ. ಅವತ್ತಿನ ದಿವಸ ಬುಧವಾರ ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ದೇವತಾರಾಧನೆಗಳನ್ನು, ಹೋಮ ಹವನ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದೇವೆ. ಅದು ಲೈವ್ ಇರ್ತದೆ. ಲೈವಲ್ಲೇ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವಲ್ಲಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ನೀವೇನು ಕೇಳ್ತಾರೆ ನೀವು ಲೈವಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬೋದು. 10ವರೆಯಿಂದ ವಿಶೇಷ ಹೋಮಗಳಿರುತ್ತೆ. ಏನು ಆ ಹೋಮ ಲೈವ್ ಇರುತ್ತೆ ಅಂತಂದರೆ, ನಾವು ಮಾಡೋದು ಲಕ್ಷ್ಮೀನಾರಾಯಣ ಹೃದಯ ಹೋಮ. ಕಮಲ ಪುಷ್ಪ ಗೊತ್ತಿದೆಯಲ್ಲ, ತಾವರೆ ಹೂವು. ಸೊ ತಾವರೆ ಹೂವನ್ನು ಅರಳಿಸಿ ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾರೆ. ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ. ಕಾರ್ತೀಕ ಪೌರ್ಣಿಮೆಯ ದಿವಸ ಬುಧವಾರ, ಅದು ವಿಷ್ಣುವಿನ ವಾರ, ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತಂದರೆ ನಿಮಗೆಲ್ಲ ಆರ್ಥಿಕ ಬಾಧೆ, ಆರೋಗ್ಯ ಬಾಧೆ, ಸಂತಾನ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರ ಮಾಡ್ತಕ್ಕಂಥದ್ದು. ವಿವಾಹ, ದಾಂಪತ್ಯ ಎಲ್ಲದಕ್ಕೂ ಲಕ್ಷ್ಮೀನಾರಾಯಣವನ್ನು ಹೇಳ್ತಾರೆ. ಆರ್ಥಿಕ ಬಾಧೆ, ಆರೋಗ್ಯ ಬಾಧೆಗೂ ಲಕ್ಷ್ಮೀನಾರಾಯಣ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಸೊ ಕಾರ್ತೀಕ ಹುಣ್ಣಿಮೆ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ಕುಜ ಸ್ವಸ್ಥಾನದಲ್ಲಿರ್ತಾನೆ, ನವೆಂಬರ್ ತಿಂಗಳು ಇರ್ತದೆ. ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋಸ್ ಮಾಡ್ತೀನಿ ನಾನು, ಕುಜನ ಬಗ್ಗೆ, ಆಯ್ತಲ್ವಾ? ಸೊ ಒಂದು ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮ ಆಗ್ತದೆ. ಅಷ್ಟೇ ಅಲ್ಲ, ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳು, ಕೊಟ್ಟು ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡಿಸಿದ ಸಾಲ ಇರ್ಬೋದು, ಅಥವಾ ಯಾವುದೋ ಒಂದು ಅರ್ಜೆಂಟ್ ಸಾಲ ಸ್ಯಾಂಕ್ಷನ್ ಆಗಬೇಕು, ಗುರುಗಳೇ ತುಂಬ ಸಮಸ್ಯೆ ಆಗ್ತದೆ, ಆ ಸಾಲ ಸ್ಯಾಂಕ್ಷನ್ ಆಗ್ಬಿಟ್ರೆ ನೆಮ್ಮದಿ ಆಗ್ಬಿಡ್ತೀನಿ ಅಂತಿರಲ್ಲ, ಆ ಥರದ ಸಮಸ್ಯೆಗಳ ಪರಿಹಾರಕ್ಕೆ ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಆ ಮಕ್ಕಳ ರಿಲೇಟೆಡ್ ಇರುವ ಸಮಸ್ಯೆಗಳ ಚಿಂತೆಗಳ ಪರಿಹಾರ ಆಗಬೇಕು. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೆ, ಅದು ಜಾತಕದ ಸರ್ಪದೋಷ ಇರ್ಬೋದು, ಗೋಚಾರ ಸರ್ಪ ಅಂದರೆ ನಂತರ ಮಾಡಿದ ಸರ್ಪದೋಷಗಳಿರ್ಬೋದು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಆ ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಶನಿ ಶಾಂತಿ ಇರುತ್ತೆ, ಗುರು ಶಾಂತಿ ಇರುತ್ತೆ, ನವಗ್ರಹ ಶಾಂತಿ ಹೋಮಗಳಿರುತ್ತೆ. ಸೊ ಎಲ್ಲ ಹೋಮಗಳು ಲೈವ್ ಇರುತ್ತೆ, ನೀವೆಲ್ಲ ಲೈವಲ್ಲಿ ಹೋಮ ನೋಡ್ತೀರಾ. ಹಾಗೂ ವಿಶೇಷವಾಗಿ ಪ್ರಸಾದವನ್ನು ಕೊಡಬೇಕಲ್ಲ, ಈ ಬಾರಿಗೆ ಪ್ರಸಾದ ಒರಿಜಿನಲ್ ಕೋರಲ್, ಒರಿಜಿನಲ್ ಹವಳ. ಸೊ ತ್ರಿಕೋಣಾಕಾರ ನೋಡಿ, ಕುಜನ ಸಹಸ್ರ ಕುಜ ಶಾಂತಿ ಹೋಮ ಮಾಡ್ತಾ ಇದ್ದೀವಲ್ಲ, ಕುಜನ ಒಂದು ರತ್ನ ಹವಳ,
ಹಾಗೂ ಕುಜನ ಮಂಡಲ ತ್ರಿಕೋಣ ಅಂತಂದರೆ ಟ್ರಯಾಂಗಲ್ ಅಂತ. ಸೊ ಇದು ನಿಮಗೆ ಸ್ಪಷ್ಟವಾಗಿ ಕಾಣ್ಬೋದು, ನಿಮಗೆ ಸ್ಕ್ರೀನ್ ದೊಡ್ಡದಾಗೂ ಹಾಕ್ತೇನೆ ಇದನ್ನು ಫೋಟೋನ. ಸೊ ಒರಿಜಿನಲ್ ಹವಳವನ್ನು ತ್ರಿಕೋಣ ಶೇಪ್ನಲ್ಲಿ ಕಟ್ ಮಾಡಿ ಅದನ್ನು ಸಹಸ್ರ ಕುಜ ಶಾಂತಿ ಋಣಬಾಧ ನಿವಾರಕ, ಯಾಕೆಂದರೆ ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಹೋಮದಲ್ಲಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ ಇದಿಷ್ಟೆಲ್ಲ ಎನರ್ಜೈಸ್ ಮಾಡಿ ಕೊಡ್ತೇವೆ. ನೀವು ಜಸ್ಟ್ ಇದನ್ನು ಆ್ಯಕ್ಚುಲಿ ನೀವು ಡಾಲರ್ ಮಾಡ್ಸಾಕೋಬಹುದು, ಆರ್ಥಿಕ ಶಕ್ತಿ ಇದ್ರೆ ಬಂಗಾರದಲ್ಲಿ ಉಂಗ್ರನೇ ಮಾಡ್ಸಾಕೋಬಹುದು, ಇಲ್ಲ ಅಂತಂದ್ರೆ ಒಂದು $1 ಮಾಡಿ ಕುತ್ತಿಗೆ ಹಾಕೋಬಹುದು, ಬೆಳ್ಳಿಲಿ ಉಂಗ್ರ ಮಾಡ್ಸ್ಕೊಂಡು ಹಾಕೋಬಹುದು. ಇಲ್ಲ ಅಂದ್ರೆ ನೀವು ಏನೂ ಮಾಡೋದು ಬೇಡ, ಸುಮ್ಮನೆ ಎದುರುಗಡೆ ಮಂತ್ರಾಕ್ಷತೆ ಸಹಿತವಾಗಿ ಕಳಿಸಿರ್ತೀವಿ, ನಿಮ್ಮ ಪಾಕೆಟಲ್ಲೇ ಇಟ್ಕೊಂಡ್ರೂ ಸಾಕು. ಈ ಕುಜ ದೋಷಗಳು ಪರಿಹಾರ ಆಗುತ್ತೆ. ಕುಜ ದೋಷದಿಂದಾಗಿ ಮಕ್ಕಳಾಗ್ತಾ ಇಲ್ಲ, ಕುಜ ದೋಷದಿಂದಾಗಿ ದಾಂಪತ್ಯ ಸಮಸ್ಯೆ, ಕುಜ ದೋಷದಿಂದಾಗಿ ಮದುವೆ ಆಗ್ತಾ ಇಲ್ಲ, ಈ ಥರ ಕುಜ ದೋಷದಿಂದಾಗಿ ಆಗ್ತಾ ಇಲ್ಲ ಅಂತಲ್ಲ, ಅದು ಕೂಡ ದೋಷ ಪರಿಹಾರ ಆಗುತ್ತೆ. ಈ ಕಡೆ ವಿಶೇಷವಾಗಿ ಇಷ್ಟೆಲ್ಲ ಹೋಮಗಳಲ್ಲಿ ಕಾರ್ತಿಕ್ ಹುಣ್ಣಿಮೆ ದಿವಸ ಎನರ್ಜೈಸ್ ಮಾಡಿಕೊಡ್ತೀವಿ. ಅದರಿಂದ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು. ಆ ಎಲ್ಲ ಹೋಮಗಳ ಭಸ್ಮವನ್ನು ಹಣೆಯಲ್ಲಿ ಇಟ್ಕೊಂಡಿರ್ತೀರಾ, ನಾಗಾರಾಧನೆ ಅರ್ಶನ ಹಣೆಯಲ್ಲಿ ಇಡ್ತೀರಾ, ನಿಮ್ಮ ಪಾಕೆಟಲ್ಲಿ ತ್ರಿಕೋಣಾಕಾರ ವಿಶೇಷವಾದಂಥ ಹವಳ ಇರುತ್ತೆ ಅಂದರೆ ಇನ್ನೇನು ಬೇಕು, ಅದ್ಭುತವಾದಂಥ ಶಕ್ತಿ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಕಾರ್ತೀಕ ಹುಣ್ಣಿಮೆ ಬುಧವಾರ ಬೆಳಗ್ಗೆ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡು ಏನಾದ್ರು ದಯವಿಟ್ಟು ಫಾಲೋ ಮಾಡಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.